ಕೊಡೋಣ ಬಿಡ್ರಿ ಅನ್ನೋದು ಅಂತ ಫುಡ್ ಇನ್ಸ್ಪೆಕ್ಟರ್ ಅಂದ್ರು. ಆಮೇಲೆ ತಹಸೀಲ್ದಾರ್ ಕೇಳೋದನು ಆಯ್ತು ಇಲ್ಲಿ ಕೊನೆ ಇನ್ ತಗೊಳಲ್ಲ ಅಂದ್ರೆ ಈ ನಡುವೆ ನೋಡಿದ್ರೆ ಡಿಸೆಂಬರ್ ತಿಂಗಳು ಕೊನೆ ಗಂಟೆ ತಕೊಂತೀನಿ ಅಂತ ಹೇಳಿ ಅವರು ತಹಸೀಲ್ದಾರ್ ಮುಂದೆನೆ ಹೇಳ್ಸ್ಬಿಟ್ಟು ಬಂದ್ ವೆಂಕಟಪ್ಪನವರು ನಾವೆಲ್ಲ ಹೋಗಿದ್ದಾಗ ಆಯ್ತು ನಾವೆಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಅನ್ನೋರು ಇನ್ನ ಬರಿಲ್ಲ ನೋಡೋಣ. ಇನ್ಸ್ಪೆಕ್ಷನ್ ಬರಿಲ್ಲ ಇನ್ನ ಇನ್ಸ್ಪೆಕ್ಷನ್ ಓದಾಗ್ಬಿಡ್ತು ಅಂದ್ರೆ ಇನ್ನೇನಕ್ ಬಂದವ್ರು ನಮ್ಮ ಹತ್ರ ಇಲ್ಲೇ ಓಟ್ ಹಾಕಾಯಿ ಅಂದ್ರೆ ಕೆರ ತಗೊಂಡ್ ತಲೆ ಮೇಲೆ ಓದ್ತೀರಿ ಅಷ್ಟೇ ನಮ್ ಕತೆ, ರೈತರ ಕತೆ ಅಷ್ಟೇ. ನಾವು ಎಷ್ಟು ದಿನ ತೆಗಿತಾರೆ? ತಿಂಗಳಲ್ಲಿ ಅವ್ನು ತೆಗಿತಾನೆ, 2 ದಿನ ತೆಗಿತಾನೆ. ಈಗ 2 ದಿನ ತೆಗಿತಾನೆ. ಇಲ್ಲ ಅಂತಂದ್ರೆ ಏನೋ ಒಂದ್ ಸ್ವಲ್ಪ ಉಳಿದವ್ರೆ ಅಂತಂದ್ರೆ 3 ದಿನಕ್ಕೆ ಲಾಸ್ಟ್. 3 ದಿನಕ್ಕೆ ಲಾಸ್ಟ್. ಅಲ್ಲಿಂದ ಬರೋ ತಿಂಗಳವರೆಗೂ ಅವನ ಬಾಗಿಲು ತೆಗಿಯೋದೇ ಇಲ್ಲ. ಕೊಡೋದು ಗೊತ್ತಾಗಲ್ಲ ನಮ್ಗ. ಅವ್ನು ಕೊಂಡಿದ್ದ ದಿವಸ ಡೋರ್ ಓಪನ್ ಮಾಡಿದ್ದೀನ ನಾವು ರೇಷನ್ ತಗೊಂಬೇಕು. ಹಂಗೆ ಆಗ್ಬೇಕು, ಕೊಡ್ಬೇಕು, ತಿಂಗಳು ಕೊಡ್ಬೇಕು, ತಿಂಗಳೆಲ್ಲ ಕೊಡ್ಬೇಕು. ಆ ತರ ಮಾಡಿದ್ರೆ ಮೇಲೆ 2 ದಿವಸ 3 ದಿವಸ ಮಧ್ಯಾಹ್ನನೇ. ಅಷ್ಟೇ ಮಧ್ಯಾಹ್ನ. ದೀಪಾವಳಿ ತಿಂಗಳಿಗೆ 2 ದಿನ ತೆಗಿತಾರೆ. ಬಟ್ ಏನಂದ್ರೆ ಕೂಲಿಗೆ ಹೋಗೋದು ತುಂಬಾ ತೊಂದರೆ ಆಗ್ತದೆ. ಅದೊಂದು ಜೋರ ಕೂಲಿಗೆ ಹೋಗೋದು ತೊಂದರೆ ಆಗ್ತದೆ. ಅದ್ ಬಿಟ್ರೆ ಇಲ್ಲಿ ಹೆಂಗಸರು ಮಕ್ಕಳೆಲ್ಲ ಗಲಾಟೆ ಮಾಡ್ಕೊಂಡು ಅಲ್ಲಿ ಕ್ಯೂನಲ್ಲಿ ಬೇರೆ ನಿಂತ್ಕೊಬೇಕು. ಕ್ಯೂನಲ್ಲಿ ನಿಂತ್ಕೊಳಕ್ಕಾಗಲ್ಲ, ಕಷ್ಟ. ಏನೋ ತಿಂಗಳಲ್ಲಿ ಫುಲ್ ಒಂದು 4 ದಿನ ಬಿಟ್ಟು ಮಿಕ್ಕಿದ ದಿನ ಎಲ್ಲ ಕೊಟ್ಟರೆ ಸರಿ ಹೋಗುತ್ತೆ. ಒಂದು ತಿಂಗಳಿಗೆ 2 ದಿನ ಕೊಟ್ಬಿಟ್ಟು ಬಾಕಿ ಮುಚ್ಚಿಬಿಟ್ರೆ ತಿಂಗಳಿಗೆ ಮತ್ತೆ 2 ದಿನ ತೆಗಿಯೋದು. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಗಂಟ ಅಲ್ಲಿ ಇಲ್ಲಿಂದ ನಿಂತ್ಕೊಂತಾರೆ. ಗಲಾಟೆ ತಳ್ಳು ನೋಡ್ಕೊಂಡು ಹೆಂಗಸರು ಮಕ್ಕಳೆಲ್ಲ ಗಲಾಟೆ. ಅದರಿಂದ ನಮ್ಗೆ ಎನಿ ಟೈಮ್ ಕೊಡೋದು ಒಳ್ಳೇದು. ಕೊಡಲ್ಲ ಅಂದ್ರೆ ಬೇರೆಯವ್ರಿಗೆ ಏನಾರ ಬಿಟ್ಕೊಡ್ಬೇಕಾಗುತ್ತೆ. ಅದು ಬೇರೆಯವರು ಇವಾಗ ಓದ್ತಕ್ಕಂಥ ವಿದ್ಯಾರ್ಥಿಗಳು, ಓದಿವಿ ಮನೇಲಿರೋಂಥ ವಿದ್ಯಾರ್ಥಿಗಳು ಕೊಡ್ತಾ ಇದೀರಿ? 10 ಕೆಜಿನೇ ಕೊಡೋದು. ಅಕ್ಕಿ ಮಾತ್ರ ಗೋಧಿ ಇಲ್ಲ, ಸಕ್ಕರೆ ಇಲ್ಲ. ಅಕ್ಕಿ ಕೊಡ್ತಾವ್ರೆ 10 ಕೆಜಿ. 10 ಕೆಜಿ ಅಕ್ಕಿ ಮಾತ್ರ ಕೊಡ್ತಾವ್ರೆ. ಬೇರೆ ಗೋಧಿ 2 ಕೆಜಿ ಕೊಡ್ತಾರೆ. ಏನು ಇಲ್ಲ, ಸಕ್ಕರೆ ಕೊಡೋರು ಮೊದ್ಲು, ಇವಾಗ ಕೊಡಲ್ಲ. ಎಷ್ಟು ದಿನ ಕೊಡ್ತಾರೆ? 3 ದಿನ ಕೊಡ್ತಾವ್ರೆ. ಹಾಕೊಂಡು ಹೋಗಿರ್ತಾರೆ. ಆಮೇಲೆ ನಾವು ಹೋಗಿ ತರಕತ್ತದ ಅದ್ 3 ದಿನದೊಳಗೆ ಕೊಟ್ರೆ ತಗೊಂಬತ್ತೀವಿ, ಇಲ್ಲಮ್ಮ ಅಂಗಡಿ ತಗೊಂಬಂತೀವಿ ಅಷ್ಟೇ. 3 ದಿನ ತೆಗಿಯೋದು. ಆಮೇಲೆ ನಾವು ತೆಗಿಯಕ್ ಆಗತ್ತಾ ಇಲ್ಲ ಅಂತ ಹೇಳ್ತಾವ್ರೆ. ಕೇಳಿದ್ರೆ ಹಂಗಂತ ಹೇಳ್ತಾರೆ. ನಾವು ಬಿಲ್ ಕೊಡ್ತಾರ? ಇಲ್ಲ. 3 ಲೀಟರ್ ಸೀಮೆಣ್ಣಿಗೆ 30 ರೂಪಾಯಿ ಕಾತ್ಕೊಂಡ್ ಕುತ್ಕೊಂಡ್ರೆ ಹೊಟ್ಟೆ ಜೀವನ ನಡೀತದ ನಮ್ಗ?